ಇದನ್ನು ರಾಜಕಾರಣ ಅಂತ ಭಾವಿಸಬೇಡಿ. 2015ರಲ್ಲಿ ನಾಡಿನಾದ್ಯಂತ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಅಂತ ಹೊರಟಾಗ ನಾನು ಅವತ್ತು ಆಗಲೂ ಮುಖ್ಯಮಂತ್ರಿಗಳಾಗಿದ್ದಂಥ ಈಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಅವತ್ತು ಕೇಳಿದ್ದೆ, ಮೈಸೂರಿನ ಜನ ಧನ್ಯತೆಯಿಂದ ನೆನಪು ಮಾಡಿಕೊಳ್ಳುವಂಥದ್ದು, ಅವರ ಅನ್ನ ತಿಂತಾ ಇರುವಂಥದ್ದು, ವಿದ್ಯೆಯನ್ನು ಕಲಿತಾ ಇರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿರುವಂತಹ ಕನ್ನಂಬಾಡಿ ಕಟ್ಟೆಯಿಂದ, ಅವರು ಸ್ಥಾಪಿಸಿದಂಥ ಮೈಸೂರು ವಿಶ್ವವಿದ್ಯಾಲಯದಿಂದ, ಹಾಗೆ ಅವರೇ ಸ್ಥಾಪಿಸಿರುವಂತಹ ಮೈಸೂರು ಮೆಡಿಕಲ್ ಕಾಲೇಜ್ ಇರ್ಬೋದು, ಅವರು ಸ್ಥಾಪಿಸಿದಂತಹ 10 ಕಾರ್ಖಾನೆಗಳಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಆಶ್ರಯದಾತರು, ಪ್ರೇರಕ ಶಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅನ್ನ ಕೊಟ್ಟವರವರು, ವಿದ್ಯೆ ಕೊಟ್ಟವರವರು, ಹಿಂದುಳಿದ ಜಾತಿ ಜನಾಂಗಗಳಿಗೆ ದೇಶದಲ್ಲೇ ಮೊದಲನೇ ಬಾರಿಗೆ ಮೀಸಲಾತಿಯನ್ನು ಜಾರಿಗೆ ತಂದಂಥವರು. ಅವರ ಜಯಂತಿಯನ್ನು ಒಬ್ಬ ಮೈಸೂರಿನ ಮಗನಾಗಿ ನೀವು ಆಚರಣೆಯನ್ನು ಮಾಡಬೇಕಿತ್ತು ಇಡೀ ನಾಡಿನಾದ್ಯಂತ. ಯಾಕಂದರೆ ಇಡೀ ನಾಡಿಗೆ ಅವರೊಬ್ಬರು ಆದರ್ಶಪ್ರಾಯ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಹೇಳಿದ್ದೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿ ನಮ್ಮ ಕನ್ನಡ ಚಳವಳಿ ಕೇಂದ್ರ ಸಮಿತಿಯವರು ಮಾಡ್ತಾ ಇದ್ದಾರೆ. ಬಹಳ ಖುಷಿ ವಿಚಾರ. ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನಾನು ಹೇಳಬೇಕಾದ ಅಗತ್ಯನೇ ಇಲ್ಲ. ಯಾಕೆಂದ್ರೆ ಮೈಸೂರಿನಲ್ಲಿ ಈ ಒಂದು ಮೈಸೂರು ಸಂಸ್ಥಾನದಲ್ಲಿರುವಂಥವರು ಪ್ರತಿನಿತ್ಯವೂ ಕೂಡ ಅವರ ಅನುಭವಕ್ಕೆ ಬರುವಂತಹ 10 ಕೊಡುಗೆಗಳನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟಿದ್ದಾರೆ. ಇಲ್ಲಿಂದ ಕನ್ನಂಬಾಡಿ ಕಟ್ಟೆಯಿಂದ ಚಿತ್ರದುರ್ಗದವರೆಗೂ ಇರುವಂತಹ ಕೆರೆಕಟ್ಟೆವರೆಗೂ ಕೂಡ ಪ್ರತಿಯೊಬ್ಬರು ನೆನಪು ಮಾಡಿಕೊಳ್ಳೇಬೇಕು. ಮೈಸೂರಿಂದ ಭದ್ರಾವತಿವರೆಗೂ ಕಾರ್ಖಾನೆಗಳನ್ನು ಅವ್ರನ್ನೇ ನೆನಪು ಮಾಡಿಕೊಳ್ಳೇಬೇಕು. ಮನೆಯಲ್ಲಿ ಲೈಟ್ ಉರಿತಾ ಇದೆ ಅಂತಂದ್ರೆ ಇವಾಗ ಮೈಸೂರು ಲ್ಯಾಂಪ್ಸ್ ಇಲ್ಲ ಬಿಡಿ, ಆದರೆ ಸ್ನಾನದ ಮನೆಗೆ ಹೋದ್ರೂ ಕೂಡ ಮೈಸೂರು ಸ್ಯಾಂಡಲ್ ಸೋಪೆ, ಬಂದು ಲೈಟ್ ಹಾಕಿದ್ರು ಮೈಸೂರು ನಮ್ದು ಲ್ಯಾಂಪ್ಸೆ. ಹೀಗೆ ಜೀವನದ ಪ್ರತಿಯೊಂದು ಅಂಶಗಳನ್ನು ಕೂಡ ಆವರಿಸಿದಂತಹ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾನು ಇತ್ತೀಚೆಗೆ ಮೊನ್ನೆ ನಮ್ಮ ಸಂಸದರಾಗಿರುವಂಥ ಯದುವೀರವ್ರನ್ನ ಟೀಕೆಯನ್ನು ಮಾಡ್ತಾ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಒಂದು ಅಪದ್ಧತನ ಮಾತನಾಡಿದಾಗ ನಾನು ಹೇಳಿದೆ, ಸಂಸ್ಥಾನನ ಎಳೆತರಬೇಡಿ ಅಂತ. ಯಾಕೆಂತಂದ್ರೆ ಈ ಸಂಸ್ಥಾನ ಬರೀ ನಮ್ಮ ಅಭಿವೃದ್ಧಿಯ ವಿಚಾರದಲ್ಲಿ ಮಾತ್ರ ಕೊಡುಗೆಯನ್ನು ಕೊಟ್ಟಿರೋದಲ್ಲ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಆಗಿದ್ರೆ, ಟಿಪ್ಪು ಸುಲ್ತಾನ್ ಇರುವಂಥ ಸಂದರ್ಭದಲ್ಲಿ ಪರ್ಷಿಯನ್ ಆಡಳಿತ ಭಾಷೆ ಆಗಿತ್ತು. ಇವತ್ತು ನಿಮ್ಮ ಯಾವುದೇ ಲ್ಯಾಂಡ್ ಡಾಕ್ಯುಮೆಂಟ್ಗಳು ತೊಗೊಳ್ಳಿ, ಅದು ಪಹಣಿ ಇರ್ಬೋದು, ಪಟ್ಟೆ ಇರ್ಬೋದು, ನಿಮಗೆ ಕಿರ್ದಿ ಇರ್ಬೋದು, ಬಗೈರ್ ಹುಕುಂ ಇರ್ಬೋದು, ಅಥವಾ ನೀವು ಯಾವುದೇ ಶಬ್ದಗಳನ್ನು ತೆಗೆದು ನೋಡಿ ಎಲ್ಲ ಪರ್ಷಿಯನ್ ವರ್ಡ್ಗಳು. ಟಿಪ್ಪು ಸುಲ್ತಾನ ನಂತರ ಮತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಪಟ್ಟಕ್ಕೆ ಬಂದಾದ ನಂತರ ನಮ್ಮ ಮೈಸೂರಿನ ಸಂಸ್ಥಾನ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡಿದ್ದು ನಮ್ಮ ಮೈಸೂರಿನ ಸಂಸ್ಥಾನ. ಹಾಗೆ ಕನ್ನಡಕ್ಕೆ ದೊಡ್ಡ ಕೊಡುಗೆ ಇದೆ ಅವ್ರದ್ದು. ಅಷ್ಟು ಮಾತ್ರ ಅಲ್ಲ, ಇವತ್ತು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಡೆನೂ ಕೇಂದ್ರಗಳಿದ್ದಾವೆ, ಜಿಲ್ಲಾ ಹಂತದಲ್ಲಿದೆ, ತಾಲೂಕು ಹಂತದಲ್ಲಿದ್ದಾವೆ. ನಾವು ಸಾಹಿತ್ಯ ಸಮ್ಮೇಳನ ಪ್ರತಿ ವರ್ಷನೂ ಕೂಡ ಮಾಡ್ತೀವಿ. ವರ್ಷಕ್ಕೊಂದ್ಸರಿ ಅದ್ದೂರಿಯಾಗಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಮಾಡ್ತೀವಿ. ಆದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಆಗ್ಬೇಕಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಚಾಮರಾಜಪೇಟೆನಲ್ಲಿ, ಮೈಸೂರಿನ ಚಾಮರಾಜಪೇಟೆನಲ್ಲಿ ಒಂದು ಆಫೀಸ್ ಇದೆ. ಅದು 100 year old ಅದು ಬಿಲ್ಡಿಂಗ್ ಇದೆ. ಆ ಚಾಮರಾಜಪೇಟೆ ಆಫೀಸ್ ಸ್ಥಾಪನೆ ಆಗಲಿಕ್ಕೆ ಈ ಕಾರಣ ಯಾರು? ಅವತ್ತು 1915ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೆಳಗಡೆ ಅವರ ಆಶ್ರಯದಲ್ಲಿ ಅವರ ಕೃಪೆಯಿಂದ ಮೈಸೂರಿನ ದಿವಾನರಾಗಿದ್ದಂಥ ವಿಶ್ವೇಶ್ವರಯ್ಯನವರು ನಾಡು ನುಡಿಯ ಅಭಿವೃದ್ಧಿ ಬಗ್ಗೆ ಯೋಚನೆಯನ್ನು ಮಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಶೀರ್ವಾದ ಮತ್ತು ಅವರ ಕೃಪೆಯಿಂದಾಗಿ ಅವರು ಒಂದು ಮೈಸೂರು ಎಕನಾಮಿಕ್ ಫೋರಂ ಅಂತ ಕಾನ್ಫರೆನ್ಸ್ ಅಂತ ಮಾಡ್ತಾರೆ. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೆಸರು ಇರುತ್ತೆ. ಆ ಒಂದು ಕಾನ್ಫರೆನ್ಸ್ ಆದ ನಂತರ ಅಲ್ಲಿ ಎಚ್ ವಿ ನಂಜುಂಡಯ್ಯನವರು ಇದ್ರು. ಕನ್ನಡದ ಸಮಗ್ರ ಅಭಿವೃದ್ಧಿಗೆ ಏನೇನು ಮಾಡಬಹುದು ಅಂತ ಹೇಳ್ಬಿಟ್ಟು ಅವರು ಕೆಲವು ಅಂಶಗಳನ್ನು ಮುಂದಿಟ್ಕೊಂಡ್ರು. ಒಂದು ಕನ್ನಡ ಸಾಹಿತಿಗಳಿರ್ಬೋದು, ಕನ್ನಡಕ್ಕೆ ಸಂಬಂಧಪಟ್ಟಂಥ ಹೋರಾಟಗಾರರಿರ್ಬೋದು, ಎಲ್ಲರ ಸಭೆಯನ್ನು ಕರೆದ್ರು. ಪ್ರತಿಯೊಬ್ಬರಿಂದಲೂ ಮಾಹಿತಿಯನ್ನು ಪಡೆದು ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಆಗಿ ಕೊನೆಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ 1915ರಲ್ಲಿ ಅದಕ್ಕೆ ಒಂದು ಚಿಂತನೆ ಬಂದು, ಒಂದು ಪರಿಪಕ್ವತೆ ಬಂದು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಆರಂಭವಾಯಿತು. ಬಹುಶಃ 1931ರಿಂದಲೇನೋ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಪ್ರಾರಂಭವಾದವು. ಪ್ರತಿಯೊಂದಕ್ಕೂ ಕೂಡ
ನಾಲ್ವಡಿ ಕೃಷ್ಣರಾಜ ಒಡೆಯರ ಕೃಪೆ, ಆಶ್ರಯ, ಪ್ರೋತ್ಸಾಹ, ಅವರ ಔದಾರ್ಯ ಅದರೊಳಗಡೆ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.